ಗಿರೀಶ್ ಗೌಡ ಸರ್, ಆಗಲೇ ನಾನು ಹೇಳ್ತಾ ಇದ್ದೆ ನೋಡಿ, 1996-97ರಲ್ಲಿ ನಾನು ಆವಾಗ ನೋಡ್ತಾ ಇರ್ತೀನಿ, ಅದನ್ನು ತುಂಬ ಖುಷಿಯಾಗುತ್ತೆ. ಅದನ್ನು ನಾನು ಕೇವಲ JDS ಅಂತ ಮಾತ್ರ ಹೇಳಲ್ಲ, ನಮ್ಮ ಕರ್ನಾಟಕದ ಒಂದು ಯುಗ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸಾಮಾನ್ಯಕ್ಕೂ ಸಾಮಾನ್ಯ ವ್ಯಕ್ತಿಯಾಗಿ ಧ್ವಜಾರೋಹಣ ಮಾಡಿದ್ರು ಕೆಂಪು ಕೋಟೆಯಲ್ಲಿ. ಅದಾದ ನಂತರ ಕರ್ನಾಟಕದ ರಾಜಕೀಯ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತೆ ಅಂತ ನಾವೆಲ್ಲರೂ ಅಂದುಕೊಂಡಿದ್ವಿ. ಆದರೆ JDS ಇವತ್ತು ತನ್ನ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡೋ ಪರಿಸ್ಥಿತಿ ಬಂದಿದೆ. ಕಾರಣ ಏನಾಯ್ತು ಸರ್ ಇದಕ್ಕೆಲ್ಲ? JDS ತನ್ನ ಅಸ್ತಿತ್ವಕ್ಕೂ ಹೋರಾಟ ಮಾಡ್ತಾ ಇಲ್ಲ, JDS ಇದೆ. ಅದರ ಬಂದು ಕೆಲವೊಂದು ಪಕ್ಷಗಳೆಲ್ಲ ನೋಡಬಹುದು, ಆದಂಥ ಬೆಳವಣಿಗೆ ಮತ್ತೊಂದು ಮಗ್ನದಲ್ಲೂ ಕೂಡ ಕೆಲವೊಂದು ಇದಾಗಿರ್ಬೋದು. ಅದು ಬಿಟ್ಟರೆ JDS ಅಸ್ತಿತ್ವದಲ್ಲಿದೆ. ಇವತ್ತು ಕೂಡ ಇವತ್ತು ಗ್ರಾಮೀಣ ಪ್ರದೇಶ ಇರ್ಬೋದು, ಬೇರೆ ಬೇರೆ ಪ್ರದೇಶದಲ್ಲೂ ಕೂಡ ಇವತ್ತು JDSಗೆ ಇರುವಂತಹ ವರ್ಚಸ್ಸು, ಅಭಿಮಾನಿಗಳು, ಮತದಾರರು ಬೇರೆ ಪಕ್ಷದಲ್ಲಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತಿದೆ ಅಂದರೆ ಓಟಾಗಿ ಕನ್ವರ್ಟ್ ಆಗ್ತಿಲ್ಲ. ಅದು ಬಿಟ್ಟರೆ ಸಹ ಇವತ್ತು JDSಗೆ ಏನಿದೆಯೋ ಜನ ಬೆಂಬಲ ಅಷ್ಟೇ ಇದೆ ಇವತ್ತು. ಈಗ ನಿಮಗೆ ಗೊತ್ತಿದೆ, ದೇವೇಗೌಡರು ಆ ಸಂದರ್ಭದಲ್ಲಿ 10 ತಿಂಗಳು ದೇಶದ ಪ್ರಧಾನಿಗೆ ಆಳ್ವಿಕೆ ಮಾಡ್ಕೊಂಡು ಬಂದರೂ ಕೂಡ ಸ್ವತಃ ಇವತ್ತು ಕೂಡ ಈ ರಾಜ್ಯದಲ್ಲಿ ಏನಾದರೂ ಕೂಡ ಯಾರೇ ಒಂದು ನಿರ್ಣಯ ಮಾಡಬೇಕು ಅಂತ ಹೇಳಿದ್ರು ಕೂಡ JDS ಪಾತ್ರ ಭಾಳ ಪ್ರಮುಖವಾದಂಥದ್ದು. ಅದರೊಳಗೆ JDSನ ಅಲ್ಲಗಳೆಯಂಥದ್ದೇ ಇದೇ ಇಲ್ಲ. JDSಗೆ ತಾಕತ್ ಏನಿದೆಯಾ, JDSಗೆ ಕಾಂಗ್ರೆಸ್ BJP ಅನಿವಾರ್ಯ ಆಗ್ತಾ ಇದೆಯಾ ಮೈತ್ರಿ, ಅಥವಾ ಸ್ವಂತ ಬಲದ ಮೇಲೆ ಮುನ್ನುಗ್ಗೋದಕ್ಕೆ ಮತ್ತೆ ಪ್ರಯತ್ನ ಮುಂದುವರಿಯುತ್ತೆ? ಹೌದೌದು. ಅಲ್ಲ, ಈಗ ಏನಾಗಿದೆ ಅಂದರೆ ಈಗ ನಾವು BJP ಅಥವಾ ಸೇರ್ಕೊಂಡಿರ್ತೀವಿ, NDA ಮೈತ್ರಿ ನಾವು ಸೇರ್ಕೊಂಡಿರೋದ್ರಿಂದ ಕೆಲವೊಂದು ಸರಿ ನಾವು ಸರ್ವೈವಲ್ ಆಗಬೇಕು ಅಂತ ಹೇಳಿದ್ರೆ ಕೆಲವೊಂದು ರಾಷ್ಟ್ರೀಯ ಪಕ್ಷಗಳ ನಮಗೆ ಬೆಂಬಲ ಬೇಕೇ ಬೇಕಾಗುತ್ತೆ. ಕೆಲವೊಂದು ಸಂದರ್ಭ ನಿಮಗೆ ಗೊತ್ತಿದೆ, ಇಂಡಿಯಾ ಅಂತ ಒಂದು ಮೈತ್ರಿ ಮಾಡ್ಕೊಂಡ್ರು. ಆ ಇಂಡಿಯಾ ಮೈತ್ರಿ ಮಾಡ್ಕೊಂಡಾಗ ನಮ್ಮನ್ನ ಹೊರಗಡೆ ಇಟ್ಬಿಟ್ಟು ಅವ್ರು ಮಾಡ್ಕೊಂಡಂಥದ್ದು. ಬೆಂಗಳೂರಲ್ಲಿ ಭಾಳಷ್ಟು ಕೂಡ ಬೇರೆ ಬೇರೆ, ಅವಾಗ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಕೂಡ ಭಾಳಷ್ಟು ಜನ ಬಂದಿದ್ರು, ನಾಯಕರುಗಳೆಲ್ಲ. ಆ ಸಂದರ್ಭದಲ್ಲಿ ನಮ್ಮ ಹೊರಗಿಟ್ರು. ನಮ್ಮ ಪಕ್ಷದ ಮುಖಂಡರುಗಳು, ದೇವೇಗೌಡರು ಇರ್ಬೋದು, ಕುಮಾರಣ್ಣವ್ರು ಇರ್ಬೋದು, ನಮ್ಮ ಪಕ್ಷದ ಅಸ್ತಿತ್ವಕ್ಕೋಸ್ಕರ ನಾವೇನು ಮಾಡ್ದೋ BJP ಜೊತೆ ನಾವು ಕೈ ಜೋಡಿಸಿದ್ದೀವಿ, NDA ಜೊತೆ ಕೈ ಜೋಡಿಸಿದ್ದೀವಿ. ಇವತ್ತು ಕೂಡ NDA ಮತ್ತು JDS ಸಂಬಂಧ ಇವತ್ತು ಕೂಡ ಚೆನ್ನಾಗಿದೆ. ಇವತ್ತು ಅಲ್ಲಲ್ಲೇ ಕೂಡ ಅಪಸ್ವರಗಳು ಆಗ್ತಾ ಇರ್ತವೆ. ನೀವು ಕೂಡ ಹೇಳಿರ್ಬೋದು, ಇಲ್ಲ ನಮಗೆ ಮೈತ್ರಿ ಬೇಡ, ಮತ್ತೊಂದು ಬೇಡ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತ್ ಎಲೆಕ್ಷನ್ಸ್ಗಳು ಆಗಾಗ ನಡೀತಾ ಇರುತ್ತೆ. ಅದನ್ನು ಇಲ್ಲಿನ ನಮ್ಮ ನಾಯಕರುಗಳು ಇರ್ಬೋದು, BJP ನಾಯಕರುಗಳು ಇರ್ಬೋದು, ಅಥವಾ JDS ನಾಯಕರುಗಳು ಕೂತ್ಕೊಂಡು ನಿರ್ಧಾರ ಮಾಡ್ತಾರೆ. ಯಾವುದೇ ರೀತಿಯಾದಂಥ ಅಪಸ್ವರ ಇಲ್ಲ. JDSಗಿರೋಂಥ ಶಕ್ತಿ ಇದ್ದೇ ಇದೆ. ಸೊ ನಾವು ಸರ್ವೈವಲ್ ಆಗಬೇಕು ಅಂತ ಹೇಳಿದ್ರೆ, ಅಥವಾ ಕೆಲವೊಂದು ಸಂದರ್ಭದಲ್ಲಿ ಈಗ ನಿಮ್ಮ BJPಗೂ ಕೂಡ ಅಷ್ಟೇ ಕೆಲವೊಂದು ಸರಿ ಪ್ರಾದೇಶಿಕ ಪಕ್ಷದ ಬೆಂಬಲಗಳು ಬೇಕೇ ಬೇಕಾಗ್ತದೆ. ಇವಾಗ ನೋಡಿ, ನೀವು ತಮಿಳುನಾಡಲ್ಲಿ ಎಕ್ಸಾಂಪಲ್ ತಗೊಳ್ಳಿ, ADMK ಇವತ್ತು DMK ಧೂಳಿಪಟಾಗಿ ಹೋಯಿತು. ADMKಲ್ಲಿ ಇವತ್ತು ಏನೋ BJP ಒಂದು ಭಾಗ ಆಗಿದೆ. ಸೊ ಹಾಗಾಗಿ ಆ ಥರ ಆಗೋದ್ರಿಂದ ನಾವೆಲ್ಲ ಒಂದು ಮೂಲಗುಂಪು ಆಗ್ಬಿಟ್ಟಿದ್ದೀವಿ, ಯಾವುದೋ ಒಂದು ಇದಾಗಿದೆ, ಅದು ತಪ್ಪಾಗ್ತದೆ. ಸೊ ಹಾಗಾಗಿ JDSಗಿರೋಂಥ ತಾಕತ್ತು ಇದ್ದೇ ಇರುತ್ತೆ. ನಾವು ಕೂಡ ಮುಂದಿನ ದಿನದಲ್ಲಿ ಭಾಳಷ್ಟು ಕೂಡ ಎಲೆಕ್ಷನ್ಸ್ಗಳು ಕೂಡ ಬರ್ತಿದ್ದಾವೆ. ಈಗ ಇದು GB ಎಲೆಕ್ಷನ್ಸ್ಗಳು ಬರ್ತಿದೆ, ನಂತರ ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಸ್ಗಳು ಇರ್ಬೋದು. ಒಂದು ರೀತಿಯಲ್ಲಿ ಸಮನ್ವಯತೆಯಿಂದ NDA ಜೊತೆ ಕೈ ಜೋಡಿಸ್ಕೊಂಡು ಅಥವಾ BJP ಸಪೋರ್ಟಿಂದ ಒಂದು ಅನ್ಯೋನ್ಯತೆಯಿಂದ ರಾಜ್ಯ ನಾಯಕರುಗಳು ಒಂದು ನಿರ್ಧಾರ ಮಾಡ್ಕೊಂಡು ಹೋಗೋಂಥ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮದು ಪ್ರಾದೇಶಿಕ ಪಕ್ಷ, ನಿಮ್ಗೆ ಗೊತ್ತಿದೆ, ಯಾವುದೇ ಒಂದು ಪಕ್ಷ ಇವತ್ತು ಕಟ್ಟಬೇಕು ಅಂದರೆ TVK ಎಲ್ಲ ಸಂದರ್ಭದಲ್ಲೂ ಕೂಡ ಹಣನೇ ನಿರ್ಧಾರ ಮಾಡಲ್ಲ. ಹಣ ನಿರ್ಧಾರ ಮಾಡೋಂಗಿದ್ರೆ ಇವತ್ತು ಯಾಕೆ ಇವತ್ತು 109 ಇನ್ನು 6 7 ತೊಗೊಂಡ್ರೆ ಸ್ವತಂತ್ರವಾಗಿ ಸರ್ಕಾರ ರಚನೆ ಮಾಡ್ತಾರೆ. ಸೊ ಅಲ್ಲೂ ಕೂಡ ADMKಲ್ಲೂ ಕೂಡ ನಮ್ಮದು ಒಂದು BJP ಅವರ ಪಾತ್ರನೂ ಇರೋದ್ರಿಂದ ನಾಳೆ ಸರ್ TVK ಅವರು ನಮ್ಮ ಸಪೋರ್ಟ್ ಕೇಳ್ಬೋದು. ಸೊ ಹಾಗಾಗಿ ಅಲ್ಲಿನ ನಾಯಕರುಗಳು ನಿರ್ಧಾರ ಮಾಡ್ತಾರೆ. ಆ ನಿರ್ಧಾರದ ಮೇಲೆ BJP ಜೊತೆ ಮೈತ್ರಿ ಆಗತ್ತಂತೀರಾ? ಹೇಳೋಕ್ಕೂ ಆಗಲ್ಲ, ಸಮಯ ಸಂದರ್ಭ ಹೆಂಗಿರುತ್ತೆ ಹೇಳೋಕ್ಕಲ್ವಲ್ಲ. ಈಗ ನಿಮ್ಗೆ ಗೊತ್ತಿದೆ, DMK ಅವರು ಎಷ್ಟು ತೊಂದರೆ ಕೊಟ್ಟರು ಅಂತ ನಿಮಗೆ ಗೊತ್ತಿದೆ. ಪ್ರತಿಯೊಂದು ಸಂದರ್ಭದಲ್ಲಿ ತೊಂದರೆ ಕೊಟ್ಟರು, ಅವ್ರದ ಪರ್ಸನಲ್ ಇಶ್ಯೂನ ಆಚೆ ತಂದರು. ಆಮೇಲೆ ರ್ಯಾಲಿಗಳಲ್ಲಿ ಭಾಳಷ್ಟು ಕೂಡ ತೊಂದರೆ ಕೊಟ್ಟರು, ರ್ಯಾಲಿ ಪರ್ಮಿಷನ್ಸ್ಗಳು ಕೊಡಲಿಲ್ಲ. ಭಾಳಷ್ಟು ಸಂದರ್ಭದಲ್ಲೂ ಕೂಡ ಅವಳ ಕೆಟ್ಟ ಭಾಳಷ್ಟು ನಡೆಸ್ಕೊಂಡ್ರು ವಿಜಯ್ ಅವ್ರನ್ನ. ಇಂಥ ಸಂದರ್ಭದಲ್ಲಿ ವಿಜಯ್ ಅವರು ಯಾರು DMK ಸಪೋರ್ಟ್ ಕೇಳ್ತಾರಾ? ಕೇಳೋದೇ ಇಲ್ಲ. ಸೊ ADMK ಇವ್ರು ಏನಾನ ಅಟ್ಲೀಸ್ಟ್ ಒಂದು 6 7 ಜಾಸ್ತಿ ಬಂದ್ಬಿಟ್ಟು ಒಂದು ಸ್ಥಿರ ಸರ್ಕಾರ ಬಂತು ಅಂದರೆ ನಿರ್ಧಾರ ಮಾಡ್ಬೋದು. ಬರಲಿಲ್ಲ ಅಂತ ಹೇಳಿದಾಗ ADM ಸಪೋರ್ಟ್ ತೊಗೊಳ್ಳೇಬೇಕಾಗ್ತದೆ. ಈಗ ಕಿಶೋರ್ ಸರ್, ಸಹಜವಾಗಿ ನಾವು ಇವತ್ತಿನ ದಿನಗಳಲ್ಲಿ ಈ ಫ್ರೀ ಬೀಸ್ ತುಂಬ ನೋಡ್ತಾ ಇದ್ದೀವಿ. ಈಗ ಕರ್ನಾಟಕದಲ್ಲಿ ಒಂದು ಕಡೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಗೆಲ್ತು, ಮತ್ತೊಂದು ಕಡೆಯಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಗೆಲ್ಲಬಹುದು ಅಂತ ಇಟ್ಕೊಳ್ಳೋಣ. ಈಗ ನನ್ನ ಪ್ರಶ್ನೆ ಏನಂದರೆ ಸರ್, ಈ ಫ್ರೀ ಬೀಸ್ ಅನ್ನುವಂಥದ್ದು ನಿಜವಾಗ್ಲೂ ವರ್ಕೌಟ್ ಆಗ್ತಾ ಇದೆಯಾ? ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದು ಅನಿವಾರ್ಯ ಆಗ್ತಾ ಇದೆಯಾ ಎಲ್ಲ ಪಕ್ಷಗಳಿಗೆ? ಯಾಕಂದರೆ BJP ಕೂಡ ಅದೇ ವರಸೆಯನ್ನು ಮುಂದುವರಿಸ್ತಾ ಇದೆ. ಈ ಒಂದು ಕರ್ನಾಟಕದಲ್ಲಿ ಬಂದಿರುವಂತಹ ರಿಸಲ್ಟನ್ನು ನಾವು ನಾಯಕರು ಮಾಡಿದಂತಹ ಕಮಾಲ್ ಅಂತ ಹೇಳಬೇಕಾ, ಅಥವಾ ಈ ಗ್ಯಾರಂಟಿಗಳ ಕಮಾಲ್ ಅಂತ ಹೇಳಬೇಕಾ? ಗ್ಯಾರಂಟಿಗಳ ಕಮಾಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ದೇಶಕ್ಕೆ ಇದೊಂದು ಕೆಟ್ಟ ಓಕೆ ಸರ್, ಒಂದು ನಿಮಿಷ. ಈಗ ನೋಡಿ, ಪಶ್ಚಿಮ ಬಂಗಾಳದಲ್ಲಿ BJP ಯುಗ ಆರಂಭವಾಗ್ತಾ ಇದೆ. ದೀದಿ ಸರಿಸುಮಾರು 190 ಕ್ಷೇತ್ರಗಳಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. BJP ಮುನ್ನಡೆಯನ್ನು ಸಾಧಿಸ್ತಾ ಇದೆ.
ಶತಕ ಕೇವಲ 100 ಕ್ಷೇತ್ರಗಳನ್ನು ಮುಟ್ಟೋದಕ್ಕೂ ಕೂಡ TMC ಇಲ್ಲಿ ಹೆಣಗಾಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಇನ್ನ ಭಾರಿ ಮುಖಭಂಗವನ್ನ ಎದುರಿಸಿದೆ ಕಾಂಗ್ರೆಸ್ ಈ ಬಾರಿ. ಖಾತೆಯನ್ನೇ ತೆಗೆಯೋದಕ್ಕಾಗಿಲ್ಲ ಕಾಂಗ್ರೆಸ್ನ ಕಲಿಗಳಿಗೆ. ಹೀಗಾಗಿ ಕಂಗಾಲಾಗಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ಯುಗಾರಂಭ ಆಗಿದೆ. ದೀದಿ ವಿರುದ್ಧ ಈಗ ಬಿಜೆಪಿ ತೊಡೆ ತಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, TMC 98, ಬಿಜೆಪಿ 192, ಕಾಂಗ್ರೆಸ್ 0, ಅದರ್ಸ್ 3 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಈ ರಿಸಲ್ಟು ಸರಿಸುಮಾರು 1-1.5 ಗಂಟೆವರೆಗೆ ಸಹಜವಾಗಿ ಫೈನಲ್ ಆಗುತ್ತೆ. ಇಷ್ಟೇ ಆಗುತ್ತೆ ಅನ್ನುವಂಥದ್ದು ಫೈನಲ್ ಆಗುತ್ತೆ. ಹೀಗಾಗಿ ಅಲ್ಲಿ ಕಮಾಲ್ ಮಾಡಿದ್ದು ಏನಪ್ಪ ಅದನ್ನು ಕೂಡ ನೋಡೋಣ. ಈಗ ಸರ್ ನಾನು ಹೇಳ್ತಾ ಇದ್ದೆ ನೋಡಿ, ಪಶ್ಚಿಮ ಬಂಗಾಳದಲ್ಲೂ ಕೂಡ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಚರ್ಚೆಗಳಾಗುತ್ತೆ. 3,000 ರೂಪಾಯಿ ಕೊಡ್ತೀವಿ ಅಂತ ಬಿಜೆಪಿ ಹೇಳುತ್ತಲ್ಲಿ. ಮತ್ತೊಂದು ಕಡೆ ಇವರು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ದೀದಿ ಅವರೇನಿದ್ದಾರೆ ಅವರು 1,500 ರೂಪಾಯಿ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ. ಈ ಫ್ರೀ ಬೀಸ್ ಗ್ಯಾರಂಟಿಗಳು ಕರ್ನಾಟಕದಲ್ಲಿ ಕೈ ಹಿಡಿದಿದ್ದೆಷ್ಟು, ಈಗ ಪಶ್ಚಿಮ ಬಂಗಾಳದಲ್ಲಿ ಈ ಒಂದು ರಿಸಲ್ಟ್ಗೆ ಕಾರಣ ಏನಾಗಿರಬಹುದು? ಒಂದು ಆ್ಯಂಟಿ ಇನ್ಕಂಬೆನ್ಸಿ, ಆದರೆ ಅದರ ಜೊತೆಗೆ ಇದೊಂದು ಆ್ಯಡೆಡ್ ಅಡ್ವಾಂಟೇಜ್ ರೀತಿಯಲ್ಲಿ ಇದನ್ನು ಬಳಸ್ಕೊಳ್ತಿದ್ದಾರೆ ಬಿಜೆಪಿಯವರು. ಎಲ್ಲ ಪಕ್ಷಗಳು ಹೊರಗೆ ಏನು ನಡೀತಿದೆ ನೋಡಿ ಕಲಿತಾರೆ. ಬಿಜೆಪಿಯವರು ಆ ಪಾಠವನ್ನು ತುಂಬ ಚೆನ್ನಾಗಿ ಕಲಿತಾರೆ. ಅಂದರೆ ಏನು ಮಾಡಿದರೆ ಜನ ವೋಟ್ ಹಾಕ್ತಿದ್ದಾರೆ ಅದನ್ನು ನಾವು ಕಲಿಬೋದಾ, ಆ ಕಲಿತು ಅದನ್ನು ನಮ್ಮ ಸ್ಟ್ರಾಟಜಿಯಲ್ಲೋ ನಮ್ಮ ಮ್ಯಾನಿಫೆಸ್ಟೋನಲ್ಲೋ ಹಾಕ್ಕೊಳ್ಬೋದಾ ಅನ್ನೋದು ಅವರು ಕಲಿಯುವಂಥ ಪಾಠ. ಈಗ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಕ್ಷ, ಇಲ್ಲಿ ನಮ್ಮಲ್ಲೇ ಕಾಂಗ್ರೆಸ್ ಸರ್ಕಾರ ಬಂದಾಗ ಚುನಾವಣೆ ಕಾಲದಲ್ಲಿ ಕೊಟ್ಟಂಥ ಆಶ್ವಾಸನೆಗಳು, ಗ್ಯಾರಂಟಿ ಯೋಜನೆಗಳು ಇವೆಲ್ಲ ಜನಗಳಿಗೆ ಹೇಗೆ ಒಂದು ರೀತಿ ಮಾಯಾಮೃಗದಂತೆ ಇದ್ದವೋ, ಆದರೆ ಜನಗಳು ಅದನ್ನು ಆ್ಯಕ್ಚುಲಿ ಇಷ್ಟಪಟ್ಟು ವೋಟ್ ಹಾಕಿದ್ರಲ್ಲ. ಹಾಗಾಗಿ ಬಹುಶಃ ನಾವು ಇದೇ ಮಾರ್ಗ ಅನುಸರಿಸಬೇಕೇನೋ ಅನ್ನೋ ರೀತಿಯಲ್ಲಿ ಬಿಜೆಪಿ ಕೂಡ ಎಲ್ಲ ರಾಜ್ಯಗಳಲ್ಲೂ ಅದನ್ನೇ ಮಾಡ್ತಿದೆ. ಬಿಹಾರದಲ್ಲಿ ಮಾಡಿದರು, ಮಹಾರಾಷ್ಟ್ರದಲ್ಲಿ ಮಾಡಿದರು, ಈಗ ಪಶ್ಚಿಮ ಬಂಗಾಳದಲ್ಲಿ ಕೂಡ ಮಾಡ್ತಿದ್ದಾರೆ. ಆದರೆ ಕೇವಲ ಫ್ರೀ ಬಿ ಘೋಷಣೆ ಮಾಡಿದ ಕೂಡಲೇ ಜನ ವೋಟ್ ಹಾಕ್ಬಿಡೋದಿಲ್ಲ. ಅಂದರೆ ನಿನ್ನ ಒಂದು ಮ್ಯಾನಿಫೆಸ್ಟೋ ಅಥವಾ ನಿನ್ನ ಒಂದು ಐಡಿಯಾಲಜಿ, ನಿನ್ನ ಒಂದು ಧೋರಣೆ ಏನಿದೆ, ನಿನ್ನ ಅಂದರೆ ಆ ಪಕ್ಷದ್ದು, ಅದಕ್ಕೆ ಫ್ರೀ ಬಿಗಳು ಪೂರಕವಾಗಿರಬೇಕು. ಇಲ್ಲಿ 2023ರ ಕಾಲಘಟ್ಟದಲ್ಲಿ ಇಲ್ಲಿ ಬಿಜೆಪಿ ಸರ್ಕಾರದ ಮೇಲೆ ಒಂದು ಆ್ಯಂಟಿ ಇನ್ಕಂಬೆನ್ಸಿ ಇತ್ತು. 2-3 ಮುಖ್ಯಮಂತ್ರಿಗಳನ್ನು ಬದಲಾಯಿಸಿದ್ರು. ಜನರಿಗೆ ಬೇಜಾರಾಗಿತ್ತು, ಬೇಡ ಈ ಸರ್ಕಾರ ಬೇಡ, ಕಿತ್ತೊಗೆಯೋದೇ ಲೇಸು ಅಂತ ಅಂದ್ಕೊಂಡಿದ್ದಂಥ ಕಾಲಘಟ್ಟದಲ್ಲಿ ಆಗ ಫ್ರೀ ಬಿಗಳು ಸಹಾಯಕ್ಕೆ ಬಂದವು ಕಾಂಗ್ರೆಸ್ಸಿಗೆ. ಅಂದರೆ ಕೇವಲ ಫ್ರೀ ಬಿ ಒಂದೇ ಘೋಷಣೆ ಮಾಡಿದ ಕೂಡಲೇ ವರ್ಕ್ ಆಗಲ್ಲ. ದೆಹಲಿಯಲ್ಲೂ ಅಷ್ಟೇ 15 ವರ್ಷ ಶೀಲಾ ದೀಕ್ಷಿತ್ ಅವರ ಒಂದು ಕಾಲಘಟ್ಟ ಏನಿತ್ತು, ಅಲ್ಲಿ ಕೇವಲ ಫ್ರೀ ಬಿ ಒಂದೇ ಇದ್ದಿದ್ರೆ ಅರವಿಂದ್ ಕೇಜ್ರಿವಾಲ್ ಅವ್ರು ಗೆಲ್ತಿರ್ಲಿಲ್ಲ. ಜನರಿಗೆ ಕಾಂಗ್ರೆಸ್ಸಿನ ಆ 15 ವರ್ಷದ ಕಾಲಘಟ್ಟ ಏನಿತ್ತು ಅದು ರೋಷೆ ಹೋಗಿತ್ತು, ಅವರಿಗೆ ಅದು ಬೇಕಾಗಿರಲಿಲ್ಲ. ಹಾಗಾಗಿ ಇವರು ಸರಿಯಾದ ಸಮಯದಲ್ಲಿ ಸರಿಯಾದಂತಹ ಒಂದು ಪಕ್ಷ ಬಂದಿತ್ತು. ಕರಪ್ಷನ್ ವಿರುದ್ಧ ಏನು ಎದ್ದು ನಿಂತಿದ್ರು ಅದು ಅವರಿಗೆ ದೆಹಲಿಯ ಜನತೆಗೆ ಒಂದು ರೀತಿಯಲ್ಲಿ ಚೆನ್ನಾಗಿ ವರ್ಕೌಟ್ ಆಯಿತು. ಹಾಗಾಗಿ ಫ್ರೀ ಬಿಗಳು ಅಂಥ ಸಮಯದಲ್ಲಿ ವರ್ಕ್ ಆಗುತ್ತೆ, ಪ್ರತಿ ಬಾರಿಯೂ ವರ್ಕ್ ಆಗೋದಿಲ್ಲ. ಇಲ್ಲಿ ಈಗ ತಮಿಳುನಾಡಲ್ಲಿ ಉದಾಹರಣೆಗೆ ಮದುವೆ ಆಗುವಂತಹ ಹೆಣ್ಣು ಮಕ್ಕಳಿಗೆ ನಾವು ಬಂಗಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ವಿಜಯ್ ಅವರು. 80 ಗ್ರಾಮ್ಸು 80 ಗ್ರಾಮ್ ಬಂಗಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. 8 ಗ್ರಾಮ್. ಹಾಗಾಗಿ ಏನಾಗುತ್ತೆ ಅದೇ ಅಂದರೆ ಈಗ DMK ಅವರು ನಾನು ಎಲ್ಲವನ್ನೂ ಕೊಡ್ತೀನಿ ಅಂತ ಅವರು ಹೇಳಿದರು. DMK ಅವರು, ADMK ಅವ್ರದ್ದು ಇತ್ತು. ಅಂದರೆ ಯಾರ ಮ್ಯಾನಿಫೆಸ್ಟೋದಲ್ಲಿ ಹೆಚ್ಚು ಫ್ರೀ ಬಿ ಇದೆ ಅವ್ರಿಗೆ ಮಾತ್ರ ಹೋಗ್ತಾರೆ ಅಲ್ಲ. ಅಂದರೆ ಪೂರಕವಾದಂಥ ಒಂದು ವಾತಾವರಣ ಯಾರಿಗೆ ಸೃಷ್ಟಿಯಾಗಿದೆ ಅದರ ಮೇಲೆ ಇದೊಂದು ಆ್ಯಡ್ ಆನ್ ಎಫೆಕ್ಟ್ ಥರ ವರ್ಕ್ ಆಗುತ್ತೆ ಫ್ರೀ ಬಿಗಳು. ಈಗ ಸರ್ ನಾನು ಹೇಳ್ತಾ ಇರೋದೇನೆಂದರೆ, ಕಾಂಗ್ರೆಸ್ ಪಕ್ಷ ಇತ್ತೀಚೆಗೆ ನೋಡಿದಾಗ ಪ್ರತಿಯೊಂದು ಎಲೆಕ್ಷನ್ನಲ್ಲೂ ಕೂಡ ಸೋಲನ್ನು ಅನುಭವಿಸ್ತಾ ಇದೆ. ಜೊತೆಗೆ ಈ ಗ್ಯಾರಂಟಿ ಸ್ಕೀಮ್ಸನ್ನು ಎಷ್ಟೇ ಪ್ರಬಲವಾಗಿ ಅಲ್ಲಿ ತಗೊಂಡೋಗಿ ಹೇಳಿದ್ರೂ ಕೂಡ ಜನ ಅದನ್ನು ಒಪ್ಕೊಳ್ತಾ ಇಲ್ಲ, ಏನೋ ಗೊತ್ತಿಲ್ಲ ನನಗೆ. ಕರ್ನಾಟಕದ ಜನರಿಗೆ ಗ್ಯಾರಂಟಿ ಸ್ಕೀಮ್ಗಳನ್ನು ಫುಲ್ಫಿಲ್ಮೆಂಟ್ ಮಾಡಿರ್ಬೋದು, ಆದರೆ ರಾಷ್ಟ್ರ ಮಟ್ಟದ ಒಂದು ರಾಜಕಾರಣದಲ್ಲಿ ಏನು ಮಾಡಬೇಕಂತ ಹೊರಟಿದೆ ಕಾಂಗ್ರೆಸ್ಸು, ಅದರಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಫೇಲ್ ಆಗ್ತಾ ಇದೆ. ಈಗ ವುಮೆನ್ ರಿಸರ್ವೇಷನ್ ಆಗಿರಬಹುದು, ಅದು ಜಾರಿ ಆಗಿದ್ರೂ ಕೂಡ ಅದು ಜಾರಿ ಆಗಿದೆ ಅನ್ನುವಂಥದ್ದನ್ನು ಸರಿಯಾಗಿ ತಿಳಿಸುವಲ್ಲಿ ವುಮೆನ್ ರಿಸರ್ವೇಷನ್ ಬಗ್ಗೆ ವುಮೆನ್ ರಿಸರ್ವೇಷನ್ 2023ರಲ್ಲಿ ಕಾಂಗ್ರೆಸ್ ಸಪೋರ್ಟ್ ಮಾಡಿ ಅದು ಪಾಸ್ ಆಯಿತು.
ಆವಾಗ ಕಾಂಗ್ರೆಸ್ ಮತ್ತು ಎಲ್ಲ ಇಂಡಿಯಾ ಬ್ಲಾಕ್ ನವರು ಇಮ್ಮಿಡಿಯೇಟ್ ಆಗಿ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತ ಡಿಮಾಂಡ್ ಮಾಡಿದವರು, ಅಮೆಂಡ್ಮೆಂಟ್ ಡಿಮಾಂಡ್ ಮಾಡಿದವರು ಪಾರ್ಲಿಮೆಂಟ್ನಲ್ಲಿ ಇಂಡಿಯಾ ಬ್ಲಾಕ್ ಅಂಡರ್ ಕಾಂಗ್ರೆಸ್. ಆದರೆ ಇಲ್ಲ, 2026 ಸೆನ್ಸಸ್ ಆದ ನಂತರ ಮಾಡಬೇಕು ಅಂತ ಮಾಡಿದ್ದು. ಡಿಲಿಮಿಟೇಷನ್ ಮೊನ್ನೆ ಬಂದದ್ದು ವುಮೆನ್ ರಿಸರ್ವೇಷನ್ ಬಿಲ್ ಅಲ್ಲ, ಇಟ್ ಈಸ್ ಅ ಡಿಲಿಮಿಟೇಷನ್. ನಿನ್ನೆ ಇದು ನಮ್ಮ ಕೇಂದ್ರ ಶೋಭಾ ಕರಂದ್ಲಾಜೆ ಅವರ ಬಗ್ಗೆ ಗ್ಯಾಸ್ ಸಿಲಿಂಡರ್ ಬಗ್ಗೆ ಪ್ರಶ್ನೆ ಕೇಳ್ತಾ ಇರುವಾಗ ಅವರ ಯಾವುದೇ ಮುಖದಲ್ಲಿ ಯಾವುದೇ ಬೀದಿಲ್ಲದೆ ವುಮೆನ್ಸ್ ರಿಸರ್ವ್, ಅದಕ್ಕೂ ಇದಕ್ಕೂ ಕನೆಕ್ಷನೇ ಇಲ್ಲ. ಸಿ, ಈ BJP ಅವರೇನು ಗೊತ್ತಾ, ಈಗ ನೀವು ವೆಸ್ಟ್ ಬೆಂಗಾಲ್ನಲ್ಲಿ ಹೇಳಿದ್ರಿ ಕಾಂಗ್ರೆಸ್ ಲಾಸ್ಟ್ ಇಲೆಕ್ಷನ್ನಲ್ಲಿ ಸಹ ಕಾಂಗ್ರೆಸ್ 0 ಗೆದ್ದಿರಲಿಲ್ಲ. ಆಮೇಲೆ ಬೈ ಎಲೆಕ್ಷನ್ ಆದಮೇಲೆ 1 ಸೀಟ್ನಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಇಲ್ಲಿ ನೀವು ಅದು ಕಾಂಗ್ರೆಸ್ ಬೆಂಬಲ ಕಡಿಮೆ ಆಗ್ತದೆ. ಇಲ್ಲಿ ಅಲ್ಲಿ ಮೇಟಿಯವರ ಇದರಲ್ಲಿ 4,000 ಬಹುಮತ ಇದ್ದದ್ದು 15,000 ಬಹುಮತ ಹೇಗಾಯ್ತು? ಇಲ್ಲಿ ಈವನ್ ಇಲ್ಲಿ ದಾವಣಗೆರೆಯಲ್ಲಿ ಸಹ ಕಾಂಗ್ರೆಸ್ ಗೆಲ್ಲುತ್ತೆ. ನಮ್ಮ ಇದು ಕಡಿಮೆ ಆಗಿರ್ಬೋದು. ಅದಕ್ಕೆ ಅಲ್ಲಿ SDP ಕ್ಯಾಂಡಿಡೇಟ್ ಸಹ ಸ್ವಲ್ಪ ನಮ್ಮ ವಿನ್ನಿಂಗ್ ಮಾರ್ಜಿನ್ಗೆ ಕಡಿಮೆ ಆಗಿರ್ಬೋದು. ಕಾಂಗ್ರೆಸ್ ಅಲ್ಲಿ ಕಡಿಮೆ ಆಗ್ತಾ ಇದ್ರೆ ಎಲ್ಲಿ ಕೇರಳದಲ್ಲಿ ಹೇಗೆ ಮೆಜಾರಿಟಿ ಬಂತು? ಸರ್, ಈಗ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಕಡೆಯಲ್ಲಿ ಹಿನ್ನಡೆ ಆಗ್ತದೆ. ಬೆಲೆ ಏರಿಕೆ ವಿಚಾರ, ಅದರಲ್ಲೂ ಕೂಡ ಕಾಂಗ್ರೆಸ್ ತೀವ್ರವಾಗಿ ಪ್ರೊಟೆಸ್ಟ್ ಮಾಡಿತು. ಜನರಿಗೆ ತಲುಪಿಸುವಲ್ಲಿ ವಿಫಲ ಆಯಿತು ಅಂತೆಲ್ಲ ಒಂದು ಕಡೆ ಕೇಳಬರುತ್ತೆ. ಮತ್ತೊಂದು ಕಡೆ ವೋಟ್ ಚೋರಿ ಅಂತ ಹೇಳಿದ್ರು. ವೋಟ್ ಚೋರಿಯನ್ನು ಕೂಡ ಯಶಸ್ವಿಯಾಗಿ ನಿರ್ವಹಿಸುವಲ್ಲಿ ಎಲ್ಲೋ ಒಂದು ಕಡೆ ವಿಫಲ ಆಯಿತು. ಮತ್ತೊಂದು ಕಡೆ ತಲಾವಾರು ಆದಾಯ, ಅಂಬಾನಿ ಅದಾನಿ ಅವರಿಗೆ ತುಂಬಾ ಲಾಭ ಆಗ್ತಾ ಇದೆ. ಅವರ ಸಾಲ ಮಾತ್ರ GDP ಗ್ರೋತ್ ರೇಟು ಅದರಲ್ಲೂ ಕೂಡ ಬದಲಾವಣೆ ಮಾಡಿದ್ರು. ಕಾನ್ಸಂಟ್ರೇಷನ್ ಸರಿಯಾಗಿ ಆಗ್ತಾ ಇಲ್ಲ. ಈ ಎಲ್ಲ ವಿಚಾರಗಳನ್ನ ಪ್ರಬಲವಾಗಿ ಎತ್ತುವಲ್ಲಿ ಕಾಂಗ್ರೆಸ್ ವಿಫಲವಾಗ್ತಾ ಇದೆಯಾ? ಅದು ಕರೆಕ್ಟ್. ಇದರಲ್ಲಿ ಉಂಟಲ್ಲ, ಇವನು ನಾನು ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ಅದನ್ನು ನಾನು ಒಪ್ಕೊಳ್ತೀನಿ. ಯಾಕಂತೇಳಿ ನಾವು BJPಯ ಕೆಲವು ವಿಫಲತೆಗಳನ್ನು ಸರಿಯಾಗಿ ಜನರಿಗೆ ತಲುಪಿಸುವಲ್ಲಿ ಏನೋ ನಮ್ಮಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ನಾವು ಇನ್ನು BJP ಅವರು ಈಗ ಅಲ್ಲಿ 993 ಕಮರ್ಷಿಯಲ್ ಗ್ಯಾಸ್ಗೆ ಸಿಲಿಂಡರ್ ಮಾಡಿಗೆ ಜಸ್ಟಿಫಿಕೇಶನ್ ಮಾಡ್ತೇವೆ. ನಾವು ಅದನ್ನು ಒಪ್ಪೋಸ್ ಮಾಡುವ ಇದರಲ್ಲಿ ಜನರಿಗೆ ತಲುಪಿಸುವಲ್ಲಿ ಎಲ್ಲೋ ಇದಾಗಿದೆ. ನಾವು ಆಂತರಿಕವಾಗಿ ಚಿಂತನೆ ಮಾಡಬೇಕಾಗಿದೆ. ಆ ವಿಚಾರದಲ್ಲಿ ನಾವು ನನ್ನ ತಪ್ಪನ್ನು ನಾನು ಒಪ್ಕೊಳ್ತೇನೆ. ಓಕೆ, ಈಗ ಸರ್ ವಿಠಲ್ ಶೆಟ್ಟಿ BJP ಸಿದ್ದನಗೌಡ ಸರ್ ಅಲ್ಲ? ಎಸ್, ಸಿದ್ದನಗೌಡ ಸರ್, ಈಗ ಸದ್ಯಕ್ಕೆ ಕಾಂಗ್ರೆಸ್ಸು 2 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸ್ತಾ ಇದೆ. BJP ಸ್ಟ್ರಾಟಜಿ ವರ್ಕೌಟ್ ಆಗಲಿಲ್ವಾ, ಅಥವಾ BJPಯಲ್ಲಿ ಇರೋ ಗುಂಪುಗಾರಿಕೆ ಇದೆಯಲ್ಲ ಅದು ಈ ಸೋಲಿಗೆ ಕಾರಣ ಆಗ್ತಾ ಇದೆಯಾ ಅಂತ? BJP ಒಳಗಡೆ ಗುಂಪುಗಾರಿಕೆ ಈ ಚುನಾವಣೆ ಒಳಗಡೆ ಕೆಲಸ ಮಾಡಿಲ್ಲ. ಯಾಕಂತಂದ್ರೆ ಏನೇ ನಾವು ಯತ್ನಾಳ್ ಅವರು ಕೂಡ ಪಕ್ಷ ಬಿಟ್ಟು ಹೋದಾಗ ಸಹಿತ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ಬೇಕಂತ ಹೇಳಿ ಅವರು ಸಹಿತ ಪ್ರಚಾರಕ್ಕೆ ಧುಮುಕಿರ್ತಕ್ಕಂಥದ್ದು. ಮತ್ತು ದಾವಣಗೆರೆ ಒಳಗಡೆ ಎಲ್ಲರೂ ಕೂಡ 4-5 ಜನ ಅಲ್ಲಿ ಆಕಾಂಕ್ಷಿಗಳಿದ್ರೂ ಸಹಿತ ಅವರು ಒಗ್ಗಟ್ಟಾಗಿ ನಾವು ಒಬ್ಬ ಅಭ್ಯರ್ಥಿ, ನೀವು ಯಾವ ಅಭ್ಯರ್ಥಿಗೆ ಟಿಕೆಟನ್ನು ಕೊಡ್ತೀರಿ, ನಾವು ಗೆಲ್ಲಿಸುವಂಥ ವ್ಯವಸ್ಥೆಯನ್ನು ನಾವು ಎಲ್ಲರೂ ಕೂಡ ಕೂಡಿ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಹೇಳಿರ್ತಕ್ಕಂಥದ್ದು. ಇಲ್ಲಿ ಬಣ ರಾಜಕಾರಣ ಯಾವುದೇ ಕಾರಣ ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥದ್ದಲ್ಲ. ಆದರೆ ಸಿದ್ದರಾಮಯ್ಯನವರ ಸರ್ಕಾರ ಏನು ಇವತ್ತು ಆಡಳಿತ ಪಕ್ಷದ ಎಲ್ಲ ವ್ಯವಸ್ಥೆಗಳು ಅವ್ರದ್ದು ಏನು ಇದ್ದಾವೋ ಆ ವ್ಯವಸ್ಥೆಯಿಂದ ನಮಗೆ ಸೋಲಾಗಿದೆ ಹೊರತು ನಮ್ಮ ಸೋಲು ಇದಲ್ಲ. ಇದು ಸರ್ಕಾರದ ಬಲಾಢ್ಯದಿಂದ ಗೆದ್ದಿರ್ತಕ್ಕಂಥ ಗೆಲುವೇ ಹೊರತು ನಮ್ಮ ಸರ್ಕಾರದಲ್ಲ. ಬಹಳ ಹಿರಿಯರ ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಮಂತ್ರಿಯವರಿದ್ರು, ನಿಮ್ಮ ಇಡೀ ಸೆಂಟ್ರಲ್ ಕ್ಯಾಬಿನೆಟ್ ಅಲ್ಲಿ ಸರ್. ಒಂದು ಅಲ್ಲ, ಇಲ್ಲ, ನಾನು ಕಾಂಗ್ರೆಸ್ ಹಿರಿಯ ವಕ್ತಾರ ಬಗ್ಗೆ ಅಭಿಮಾನ ಇದೆ. ಅವರು ತಮ್ಮ ತಪ್ಪನ್ನು ಒಪ್ಪಿಕೊಂಡಿರ್ತಕ್ಕಂಥದ್ದು ಒಬ್ಬರು ಹಿರಿಯರಾಗಿರ್ತಕ್ಕಂಥದ್ದು ಅನುಭವ ಅಂತ ಹೇಳ್ತಾರೆ. ಅಂದ್ರೆ ಪಶ್ಚಿಮ ಬಂಗಾಳದೊಳಗಡೆ ಚುನಾವಣೆ ನಡೀತಕ್ಕಂಥದ್ದು ರಾಜ್ಯದ ಚುನಾವಣೆ, ಇದು ನಡೀತಕ್ಕಂಥದ್ದು ಉಪಚುನಾವಣೆ. ಇವತ್ತು MP ಸೀಟ್ಗಳು ಸಾಕಷ್ಟು ದೇಶದೊಳಗಡೆ ಖಾಲಿಯಾಗಿರ್ತಕ್ಕಂಥವು. ಅವಾಗ ಉಪಚುನಾವಣೆ ನಡೆದಾಗ ಪ್ರಧಾನಮಂತ್ರಿಗಳು ಯಾವುದೇ ಉಪಚುನಾವಣೆಗಳು ಕೂಡ ಭಾಗವಹಿಸಿಲ್ಲ. ಹಂಗಂತೇಳಿ ನೀವು ಮುಖ್ಯಮಂತ್ರಿಗಳು ಕೂಡ ಭಾಗವಹಿಸಬೇಡ್ರಿ ಅಂತ ನನ್ನ ಅಭ್ಯಂತರ ಇಲ್ಲ. ಮುಖ್ಯಮಂತ್ರಿಗಳು ಒಂದು ಉಪಚುನಾವಣೆ ಒಳಗಡೆ 1 ಪ್ರಚಾರ ಭಾಷಣ ಮಾಡ್ಬೋದು, 2 ಮಾಡ್ಬೋದು, 3 ಮಾಡ್ಬೋದು, 7 ದಿನಗಳವರೆಗೆ, 1 ವಾರದವರೆಗೆ ಇಡೀ ಕ್ಯಾಬಿನೆಟ್ ಅನ್ನ ತೆಗೆದುಕೊಂಡು ಹೋಗಿ ಬಾಗಲಕೋಟದಲ್ಲಿ ಕುಳಿತುಕೊಂಡ್ರೆ ರಾಜ್ಯದ ಪರಿಸ್ಥಿತಿ ಏನು, ಅವ್ರು ಎಷ್ಟು ಹಠ ಹೊಂದಿದ್ರು ಅಂತಕ್ಕಂಥದ್ದನ್ನ ಗೊತ್ತಾಗುತ್ತೆ. ಇದನ್ನ ನಾನು ಪಶ್ಚಿಮ ಬಂಗಾಳದಲ್ಲಿ ಸರ್ BJP ಮೊದಲಗಡೆನೆ ನಾನು ಕ್ಲಾರಿಟಿ ಕೊಡ್ತಾ ಇದ್ದೇನೆ. ಏನಂತಂದ್ರೆ ರಾಜ್ಯದ ಚುನಾವಣೆಗಳು ನಡೆಯುವಾಗ ಪ್ರಧಾನಮಂತ್ರಿಗಳು ಸಾಕಷ್ಟು ಬಾರಿ ಇವತ್ತು ರಾಜ್ಯ ಕರ್ನಾಟಕದ ಚುನಾವಣೆಗಳು ನಡೆಯುವಾಗಲೂ ಕೂಡ ಬಂದಿರ್ತಕ್ಕಂಥ ಅಲ್ಲಿ ನಡೀತಕ್ಕಂಥದ್ದು ಒಂದು ರಾಜ್ಯ ಮಟ್ಟದೊಳಗಡೆ ಇರ್ತಕ್ಕಂಥ ಇಡೀ ವಿಧಾನಸಭಾ ಎಲ್ಲಾ ಕ್ಷೇತ್ರಗಳು ನಡೀತಕ್ಕಂಥ ಚುನಾವಣೆ, ಉಪಚುನಾವಣೆ
ಚುನಾವಣೆ ರೀ. ಓಕೆ ಸರ್. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆದ್ದಿದ್ದು ಸಾಂಪ್ರದಾಯಿಕ ಚುನಾವಣೆಯಿಂದ, ಸಾಂಪ್ರದಾಯಿಕ ಮತ ಕ್ರೋಢೀಕರಣದಿಂದನ ಅಥವಾ ಅಭಿವೃದ್ಧಿ ಪಾಲಿಟಿಕ್ಸ್ ಇಂದನ? ಯಾಕಂದ್ರೆ ನೇರವಾಗಿ ಬಿಜೆಪಿ ಹೇಳಿದ್ದು ಅಲ್ಲ ಹಿರಿಯರು ಈ ಮಾತು ಸರ್, ಮಾತಾಡ್ತಾರೆ. ಕರ್ನಾಟಕದಲ್ಲಿ ಗೋ ನಿಷೇಧ ಕಾಯ್ದೆಯನ್ನು ತರ್ತಿರ್ತಾವು. ಆದ್ರೆ ನಿಮ್ಮದೇ ಹಿಮಂತ ಬಿಶ್ವ ಅವ್ರು ಹೇಳ್ತಾರೆ ಮನೇಲಿ ಕೂತ್ಕೊಂಡು ಬೀಫ್ ತಿನ್ನಿಪ್ಪ, ಏನು ಪ್ರಾಬ್ಲಮ್ ಇಲ್ಲ ಅಂತ ಅವ್ರು ಹೇಳ್ತಾರೆ. ಮತ್ತೊಂದು ಕಡೆ ನಾಗಾಲ್ಯಾಂಡ್ ನಿಮ್ಮ ಬಿಜೆಪಿ ರಾಜ್ಯಾಧ್ಯಕ್ಷರು ಬಂದು ಬೀಫ್ ತಿನ್ನಿ, ಏನೂ ಪ್ರಾಬ್ಲಮ್ ಇಲ್ಲ, ನಾನು ನನ್ನ ಮನೆಯಲ್ಲಿ ತಿಂತೀನಿ ಅಂತ ಹೇಳ್ತಾರೆ. ಈ ಇಬ್ಬಗೆ ನೀತಿ ಯಾಕೆ ಪ್ರತಿಯೊಂದು ರಾಜ್ಯದಲ್ಲಿ? ಹೌದು. ಒಂದು ನಿಮ್ಮ ಮೊದಲನೇ ಪ್ರಶ್ನೆ, ಪಶ್ಚಿಮ ಬಂಗಾಳದೊಳಗಡೆ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಅದು ಸಾಂಪ್ರದಾಯಿಕವಾಗಿರ್ತಕ್ಕಂಥದ್ದು ಮತ್ತೊಂದು ಯಾವುದೂ ಅಲ್ಲ. ಅಲ್ಲಿ ಕಾರ್ಯಕರ್ತರ ಪರಿಶ್ರಮ, ತಮ್ಮ ಜೀವವನ್ನ ಹೊಣಕ್ಕಿಟ್ಟು ಈ ಅಟ್ಟಹಾಸವನ್ನ ಮೆರೀತಕ್ಕಂಥ ಓಕೆ, ಪಂಚರಾಜ್ಯ ಚುನಾವಣೆಯಲ್ಲಿ ಮಿಶ್ರ ಫಲಿತಾಂಶ ಬರ್ತಾ ಇದೆ. ಬಂಗಾಳ, ಅಸ್ಸಾಂ, ಪುದುಚೇರಿಯಲ್ಲಿ ಬಿಜೆಪಿ ಮುನ್ನಡೆ ಸಾಧಿಸ್ತಾ ಇದೆ. ಬಂಗಾಳದಲ್ಲಿ ದೀದಿ ಯುಗಾಂತ್ಯ, ಮತ್ತೊಂದೆಡೆ ಬಿಜೆಪಿ ಅಲ್ಲಿ ತನ್ನ ಹೊಸ ಯುಗವನ್ನು ಆರಂಭ ಮಾಡ್ತಾ ಇದೆ. ದ್ರಾವಿಡ ನೆಲದಲ್ಲಿ ಮತ್ತೆ ಪ್ರಾದೇಶಿಕ ಪಕ್ಷಕ್ಕೆ ಮನ್ನಣೆ ಕೊಟ್ಟಿದ್ದಾರೆ ಜನ. 3 ಪ್ರಾದೇಶಿಕ ಪಕ್ಷಗಳಲ್ಲಿ ಟಿವಿಕೆ ಮುನ್ನಡೆಯನ್ನು ಸಾಧಿಸಿದೆ. ತಮಿಳುನಾಡಿನಲ್ಲಿ ವಿಜಯ್ ದಳಪತಿ ಮೇನಿಯಾ ಆರಂಭವಾಗಿದೆ. ಸರಳ ಬಹುಮತದತ್ತ ವಿಜಯ್ ದಳಪತಿಯ ಟಿವಿಕೆ ಪಕ್ಷ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಈಗ ಕೇರಳದಲ್ಲಿ ಪ್ರಚಂಡ ಗೆಲುವಿನತ್ತ ಯುಡಿಎಫ್ ದಾಪುಗಾಲಿಡ್ತಾ ಇದೆ. ಇತ್ತ ಅಸ್ಸಾಂನಲ್ಲಿ ಅಧಿಕಾರದಲ್ಲಿ ಬಿಜೆಪಿ ದಿಗ್ವಿಜಯದತ್ತ ದಾಪುಗಾಲಿಡ್ತಾ ಇದೆ. 2ನೇ ಬಾರಿಗೆ ಅಧಿಕಾರಕ್ಕೆ ಏರೋದಕ್ಕೆ ಬಿಜೆಪಿ ಸಿದ್ಧತೆ ಮಾಡಿಕೊಳ್ತಾ ಇದೆ. ಪುದುಚೇರಿಯಲ್ಲೂ ಕೂಡ ಬಿಜೆಪಿ ಗೆಲುವಿನತ್ತ ದಾಪುಗಾಲನ್ನ ಇಡ್ತಾ ಇದೆ. ಅಲ್ಲೂ ಕೂಡ ಸಹಜವಾಗಿ ಗೆಲ್ಲುತ್ತೆ. ನೋಡಿ, ಪುದುಚೇರಿ, ಅಸ್ಸಾಂ ಜೊತೆಗೆ ಪಶ್ಚಿಮ ಬಂಗಾಳ, ಈ 3 ರಾಜ್ಯದಲ್ಲೂ ಕೂಡ ಬಿಜೆಪಿ ಗೆಲುವು ಬಹುತೇಕವಾಗಿ ಫಿಕ್ಸ್ ಆಗ್ತಾ ಇದೆ. ಇತ್ತ ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷ ಅಧಿಕಾರ ಹಿಡುವಂಥದ್ದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಆದರೆ ಕೇರಳಂನಲ್ಲಿ ಮಾತ್ರ ಯುಡಿಎಫ್ ಅಲ್ಲಿ ಸರ್ಕಾರವನ್ನು ರಚನೆ ಮಾಡಿಕೊಳ್ಳುವಂಥದ್ದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಈ ಬಾರಿ ಏನು ಅಂದುಕೊಂಡಿದ್ವಿ ಅದರ ತಕ್ಕಂತೆ ರಿಸಲ್ಟ್ ಬಂದಿಲ್ಲ. ಮ್ಯಾಕ್ಸಿಮಮ್ ಒಂದು 70% ರಿಸಲ್ಟೇ ಉಲ್ಟಾ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಈಗ ಸರ್ ಆಗಲೇ ಹೇಳ್ತಾ ಇದ್ದೆ ಸರ್ ನಾನು ಒಂದು ಕಡೆ ನೀವು ಕರ್ನಾಟಕದಲ್ಲಿ ಏನು ಗೋಹತ್ಯೆ ನಿಷೇಧ ಕಾನೂನನ್ನು ತರ್ತೀರಿ, ಮತ್ತೊಂದು ಕಡೆಯಲ್ಲಿ ನಿಮ್ಮದೇ ನಾಯಕರು ಹೋಗಿ ಇಲ್ಲ ಮೀನು ತಿಂತಾರೆ, ಅದನ್ನು ಟ್ವೀಟು ಮಾಡ್ತಾರೆ ವಿಡಿಯೋ ಹಾಕಿಬಿಟ್ಟು, ಮತ್ತೊಂದು ಕಡೆ ಬೀಫು ತಿನ್ರಪ್ಪ ಏನು ಪ್ರಾಬ್ಲಮ್ ಇಲ್ಲ, ಗೋಮಾಂಸನೂ ಸೇವನೆ ಮಾಡಿರಿ ಅಂತ ಹೇಳ್ತಾರೆ. ಈ ಬಗ್ಗೆ ನೀತಿ ಯಾಕೆ ಅಂತ? ನೀತಿ ಅಂತಕ್ಕಂಥದ್ದಲ್ಲ, ಭಾರತ ದೇಶ ಬಹಳಷ್ಟು ಪ್ರಾದೇಶಿಕದಿಂದ ಮತ್ತು ಬಹಳಷ್ಟು ಆಚಾರ ವಿಚಾರಗಳಿಂದ ಕೂಡ್ಕೊಂಡು ಬಂದಿರತಕ್ಕಂಥದ್ದು. ಈಗ ಒಂದು ದೇವಸ್ಥಾನಗಳು, ಇಲ್ಲಿ ಬೆಂಗಳೂರು ಒಳಗಡೆ ದೇವಸ್ಥಾನಗಳು, ಕೆಲವೊಂದು ದೇವಸ್ಥಾನಗಳಲ್ಲಿ ಮಾಂಸವನ್ನು ತಿಂದು ಕೂಡ ಒಳಗಡೆ ಎಂಟ್ರಿ ಕೂಡ ಮಾಡೋದಿಲ್ಲ. ಇನ್ನು ಕೆಲವು ಜನ ಅಂತಿ ಮಾಂಸವನ್ನು ಮುಟ್ಟೋದಿಲ್ಲ. ಆದ್ರೆ ಕೆಲವೊಂದು ದೇವತೆಗಳಿಗೆ ಮಾಂಸವೇ ನೈವೇದ್ಯವಾಗಿ ಹೊರಹೊಮ್ಮುತ್ತೆ. ಹೀಗಾಗಿ ಅವರ ವಿಭಿನ್ನವಾಗಿರ್ತಕ್ಕಂಥ ಪ್ರಾದೇಶಿಕತೆಯಿಂದ ವಿಚಾರವಾಗಿರ್ತಕ್ಕಂಥದ್ದು. ಈಗ ನಮ್ಮ ಕಾರವಾರದ ಸೈಡ್ ಒಳಗಡೆ ಇರ್ತಕ್ಕಂಥ ಕಾರವಾರ ಬ್ರಾಹ್ಮಿನ್ಸನೇ ಅವ್ರದ್ದು ಒಂದು ಆಚಾರ ವಿಚಾರಗಳೇ ಬೇರೆ, ನಮ್ಮ ಮಧ್ವ ಬ್ರಾಹ್ಮಣರ ವಿಚಾರಗಳೇ ಬೇರೆ, ಈಗ ಲಿಂಗಾಯತರ ಒಳಗಡೆ ಇರ್ತಕ್ಕಂಥ ಅನೇಕ ಉಪಪಂಗಡದೊಳಗಡೆ ಇರ್ತಕ್ಕಂಥ ವಿಚಾರಗಳೇ ಬೇರೆ. ಒಂದು ಬಹಳಷ್ಟು ಮಡಿವಂತ ಲಿಂಗಾಯತರು ಯಾವುದೇ ತತ್ತಿಯನ್ನು ಹೊತ್ತು ಅದನ್ನು ಮಾಂಸಾಹಾರಿ ಅಂತೇಳಿ ಉಪಯೋಗ ಮಾಡ್ತಾರೆ. ಕೆಲವೊಂದು ಲಿಂಗಾಯತರು ತತ್ತಿಯನ್ನು ಕೂಡ ಒಂದು ವೆಜಿಟೇಬಲ್ ಅಂತೇಳಿ ಉಪಯೋಗ ಮಾಡ್ತಾರೆ. ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳೇ ಹೊರತು ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಚಾರಗಳಲ್ಲ. ಆದ್ರೆ ಕರ್ನಾಟಕದೊಳಗಡೆ ಗೋವನ್ನ ಬಹಳಷ್ಟು ಜನ ಯಾವುದನ್ನ ಆರಾಧಿಸ್ತಾರೋ ಅದಕ್ಕಾಗಿ ಆ ವಿಚಾರಗಳು ಇರ್ತಕ್ಕಂಥ